ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕೆ ಭಾರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಹಿತ್ತಾಳೆ ಪಾತ್ರೆಯಲ್ಲಿ ಟೀ ಕುಡಿಯೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಿತ್ತಾಳೆ ಪಾತ್ರೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸುವುದು ಮತ್ತು ಅದರಲ್ಲಿ ಶೇಖರಿಸಿದ ನೀರನ್ನು ಕುಡಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಹಿಂದಿನ ಕಾಲದಲ್ಲಿ ಈ ಪಾತ್ರೆಯ ಬಳಕೆಯೇ ಅಧಿಕವಾಗಿತ್ತು, ಆದರೆ ಈ ಕಾಲದಲ್ಲಂತೂ ಹಿತ್ತಾಳೆ ಪಾತ್ರೆಯಲ್ಲಿ ಟೀ ಕುಡಿಯೋದು, ನೀರು ಕುಡಿಯೋದು ಅದೆಲ್ಲ ಕಮ್ಮಿ. ಆದರೆ ಅದರಿಂದ ಅನೇಕ ರೀತಿಯ ಲಾಭಗಳಿದೆ. ಅನೇಕ ಜನರಿಗೆ ಬೆಳಿಗ್ಗೆ ಹಾಗೂ ಸಂಜೆ ಚಹಾ ಕುಡಿಯುವ ಅಭ್ಯಾಸ ಇರುತ್ತೆ. ಅದರಲ್ಲೂ ಕೆಲವರಂತೂ ಚಹಾ ಅಥವಾ ಕಾಫಿ ಕುಡಿಯದೇ ತಮ್ಮ ದಿನವನ್ನು ಆರಂಭಿಸೋದೇ ಇಲ್ಲ. ಆದರೆ ಯಾವ ಪಾತ್ರೆಯಲ್ಲಿ ಚಹಾ ಕುಡಿಯೋದು ಉತ್ತಮ ಅನ್ನೋದನ್ನ ತಿಳಿಯೋಣ. ಪ್ರತಿದಿನ ಹಿತ್ತಾಳೆ ಲೋಟದಲ್ಲಿ ಟೀ ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಹಾಗೆ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡೋದ್ರಿಂದ ಆಹಾರದಲ್ಲಿ ಸತುವು ಬಿಡುಗಡೆಯಾಗುತ್ತೆ. ಇದು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ. ಜೊತೆಗೆ ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಮತ್ತು ಹಿತ್ತಾಳೆ ಲೋಟದಲ್ಲಿ ಟೀ, ಹಾಲು ಮತ್ತು ನೀರು ಕುಡಿಯೋದ್ರಿಂದ ತ್ವಚೆ ಕೂಡ ಆರೋಗ್ಯಕರವಾಗಿರುತ್ತೆ. ಹಾಗೆ ಹಿತ್ತಾಳೆ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದ್ರಿಂದ ಉಸಿರಾಟ ತೊಂದರೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. UV ಕಿರಣಗಳಿಂದ ಕೂಡ ರಕ್ಷಣೆ ಸಿಗುತ್ತೆ. ಪ್ರತಿನಿತ್ಯ ಹಿತ್ತಾಳೆ ಲೋಟದಲ್ಲಿ ಟೀ ಕುಡಿಯೋದ್ರಿಂದ ಚರ್ಮವನ್ನು ಹಾಳು ಮಾಡುವ UV ಕಿರಣಗಳಿಂದ ರಕ್ಷಣೆಯನ್ನು ಉಂಟು ಮಾಡುತ್ತೆ. ಹಾಗೆ ಅಸ್ತಮಾ ಕಾಯಿಲೆ ಇರೋರ್ಗಂತೂ ಇದು ತುಂಬ ಇಂಪಾರ್ಟೆಂಟ್. ಹಿತ್ತಾಳೆ ಪಾತ್ರೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸೋದು ಮತ್ತು ಅದರಲ್ಲಿ ಶೇಖರಿಸಿದ ನೀರನ್ನು ಕುಡಿಯೋದ್ರಿಂದ ಅಸ್ತಮಾದಂತಹ ಉಸಿರಾಟ ಕಾಯಿಲೆಗಳಿಗೆ ಸಹಾಯ ಮಾಡುತ್ತೆ. ಹಿತ್ತಾಳೆ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದ್ರಿಂದ ಅಥವಾ ಹಿತ್ತಾಳೆ ಲೋಟದಲ್ಲಿ ಟೀ ಕುಡಿಯೋದ್ರಿಂದ ಮುಖದ ಮೇಲಿನ ಸುಕ್ಕುಗಳು ಕೂಡ ಮಾಯ ಆಗುತ್ತೆ ಮತ್ತು ಚರ್ಮ ಸುಂದರವಾಗಿರುತ್ತೆ. ಇಷ್ಟೆಲ್ಲ ಯೂಸಸ್ ಇದೆ ಅಂದಮೇಲೆ ನಾವ್ಯಾಕೆ ನಮ್ಮ ಮನೆಯಲ್ಲಿ ಹಿತ್ತಾಳೆ ಪಾತ್ರೆನ ಯೂಸ್ ಮಾಡಬಾರ್ದು ಹೇಳಿ? ನೀವು ಕೂಡ ನಿಮ್ಮ ಮನೇಲಿ ಹಿತ್ತಾಳೆ ಪಾತ್ರೆನ ಯೂಸ್ ಮಾಡಿ ಅದರ ಆರೋಗ್ಯಕರವಾಗಿರುವ ಲಾಭಗಳನ್ನ ನೀವು ಪಡ್ಕೊಳ್ಳಿ. ಹಿತ್ತಾಳೆ ಪಾತ್ರೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.